ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬ್ಯಾಂಗ್ಳೂರಲ್ಲಿ ನಿಮಗೆ ಕುರ್ತಿಗಳ ಫ್ಯಾಕ್ಟ್ರಿ ಎಲ್ಲಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಬೆಂಗಳೂರಿನ ಸುಧಾಮ್ ನಗರದಲ್ಲಿ ಲೊಕೇಟ್ ಆಗಿರುವಂಥ ರಾಧಾರಾಣಿ ಕ್ರಿಯೇಷನ್ ಅಂತೇಳಿ. ಸೊ ಕಂಪ್ಲೀಟಾಗಿ ಎಲ್ಲ ರೀತಿ ಕುರ್ತಿಗಳ ಮ್ಯಾನುಫ್ಯಾಕ್ಚರಿಂಗ್ ಇರುವಂಥ ಒಂದು ಯೂನಿಟ್ ಇರುತ್ತೆ ಫ್ರೆಂಡ್ಸ್. ರಾಧಾರಾಣಿ ಕ್ರಿಯೇಷನಲ್ಲಿ ನಿಮಗೆ ಸ್ಟ್ರೇಟ್ ಕಟ್ ಕುರ್ತಿಗಳು, ನೈರಾ ಕಟ್, ಅನಾರ್ಕಲಿ, ಹಾಗೆ ಸೆಟ್ ವೈಸ್ ಕುರ್ತಿಗಳು, ಸೆಟ್ ವೈಸಲ್ಲಿ 2 ಪೀಸಸ್ ಆಗಿರ್ಬೋದು, 3 ಪೀಸಸ್, ಅದರ ಜೊತೆಗೆ ಸಿಗರೆಟ್ ಪ್ಯಾಂಟ್ಗಳು, ಹಾಗೆ ನಿಮಗೆ ಪ್ಲಾಜೋ ಪ್ಯಾಂಟ್ಗಳು, ಎಲ್ಲ ವೆರೈಟೀಸು ಕೂಡ ನಿಮಗೆ ಒಂದೇ ಕಡೆ ಸಿಗುವಂಥ ಬೆಸ್ಟ್ ಫ್ಯಾಕ್ಟ್ರಿ ಅಂತ ಹೇಳ್ಬೋದು. ಮೇನ್ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರೋದ್ರಿಂದ ಇಲ್ಲಿ ಸಿಂಗಲ್ ಪೀಸ್ ನಿಮಗೆ ಸಿಗೋದಿಲ್ಲ. ಬಟ್ ಯಾರು ಬಿಸ್ನೆಸ್ ಮಾಡ್ತೀರಾ, ಮನೆಯಿಂದ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ತೀರಾ, ಅವರಿಗೆ ಒಂದು ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಎಲ್ಲಾನು ಲೇಟೆಸ್ಟ್ ಟ್ರೆಂಡಲ್ಲಿ ಇರುವಂಥ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಕುರ್ತಿಗಳನ್ನು ರೆಡಿ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಇರುವಂಥ ಸ್ಟಾಕ್ಸ್ ಆಗಿರ್ಬೋದು, ಇಲ್ಲಿರುವಂಥ ಸ್ಟಿಚಿಂಗ್ ಯೂನಿಟ್ ಕೂಡ ನೀವು ಡೈರೆಕ್ಟಾಗಿ ಹೋಗಿ ನೋಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು. ಅದಲ್ಲದೆ ನಿಮ್ಗೆ ಏನಾದರೂ ಕಸ್ಟಮೈಸ್ ಬೇಕು ಅಂದರೆ ಪರ್ಟಿಕ್ಯುಲರ್ ಯಾವುದಾದ್ರೂ ಸೈಜ್ ಆಗಿರ್ಬೋದು, ಡಿಸೈನ್ಸು ಕಸ್ಟಮೈಸ್ ಬೇಕಾದರೂ ಕೂಡ ಮಾಡಿಕೊಡ್ತಾರೆ. ಮಿನಿಮಮ್ ಒಂದು ಬಂಡಲ್ ಅಥವಾ ಒಂದು ಪ್ಯಾಕೆಟ್ ತೊಗೋಬೇಕಾಗುತ್ತೆ. ಒಂದು ಪ್ಯಾಕೆಟಲ್ಲಿ ನಿಮಗೆ 4 ಸೈಜ್ ಬರುತ್ತೆ ಫ್ರೆಂಡ್ಸ್. 4 ಸೈಜ್ ಅಂತಂದರೆ ML, XL, XXL ಈ ರೀತಿ ಸೈಜ್ ಇರುತ್ತೆ. ಯಾವುದಕ್ಕೂ ಎಕ್ಸಾಕ್ಟ್ಲಿ ಪ್ರೈಸನ್ನು ಮೆನ್ಷನ್ ಮಾಡ್ತಾ ಇಲ್ಲ, ಯಾಕೆಂದರೆ ಇದು ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರೋದ್ರಿಂದ ಇವ್ರ ಹತ್ರ ಸುಮಾರು ಜನ ರೀಸೆಲ್ಲರ್ ಈಗಾಗಲೇ ಜಾಯ್ನ್ ಆಗಿರ್ತಾರೆ. ಸೊ ರೀಸೆಲ್ಲರ್ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಯಾವುದಕ್ಕೂ ಪ್ರೈಸನ್ನು ಹೇಳಿಲ್ಲ. ಇನ್ನು ನಿಮ್ಗೆ ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ವಿಡಿಯೋದಲ್ಲಿ ಬರುವಂಥ ನಂಬರ್ಗೆ ಸೆಂಡ್ ಮಾಡಿ. ಜಸ್ಟ್ ಕೆಲವು ಸ್ಯಾಂಪಲ್ ವ್ಯೂ ಅಂತೇಳಿ ಕೊಟ್ಟಿದ್ದಾರೆ. ಎವ್ರಿ ವೀಕ್ ಹೊಸ ಕಲೆಕ್ಷನ್ಸ್ ಇವರು ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ. ಸೊ ಇವ್ರದ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಲೊಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇನ್ನು ಇವರು ಶಾಪ್ಗೆ ಹೋಗುವಂಥ ಡೈರೆಕ್ಷನ್ ಕೂಡ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಬನ್ನಿ ಕಲೆಕ್ಷನ್ ನೋಡ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ದೇನು ಫ್ಯಾಕ್ಟ್ರಿನ ಏನು ಬರುತ್ತೆ ಸರ್ ಹೇಳಿ. ನಮ್ದು ರಾಧಾರಾಣಿ ಕ್ರಿಯೇಷನ್ ಅಂತ ಇದೆ. ನಮ್ದು ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು. ಕುರ್ತೀಸು, ಲೇಡೀಸ್ ವೇರ್ ಎಲ್ಲ ಐಟಮ್ಸ್, ಶಾರ್ಟ್ ಟಾಪ್ಸ್ ಇದೆ, ಪ್ಯಾಂಟ್ಸ್ ಇದೆ, ಸೆಟ್ಸ್ ಇದೆ, ಮತ್ತು ವೇರಿಯಸ್ ನೈಟೀಸ್ ಎಲ್ಲ ಐಟಮ್ಸ್ ನಾವು ಪ್ರೊಡಕ್ಷನ್ ನಮ್ದೇ ಓನ್ ಬ್ರ್ಯಾಂಡ್ ಅಲ್ಲಿ ಮಾಡ್ತೀವಿ. ನಮ್ದು ಓನ್ ಬ್ರ್ಯಾಂಡ್ ಋತ್ವಿ ಅಂತ ಹೇಳಿ. ಈ ಬ್ರ್ಯಾಂಡ್ ಅಲ್ಲಿ ನಮ್ದು ರಿಜಿಸ್ಟರ್ ಇದೆ, ನಮ್ದೇ ಹೆಸರಲ್ಲಿ, ನನ್ನ ಹೆಸರಲ್ಲಿನೇ. ಅದೇ ಮ್ಯಾನುಫ್ಯಾಕ್ಚರ್ ನಾವು ಮಾಡ್ತೀವಿ. ಸೊ ಮೇನ್ ಆಗಿ ನೀವು ಮ್ಯಾನುಫ್ಯಾಕ್ಚರರ್. ಎಲ್ಲಾ ರೀತಿ ಕುರ್ತಿಗಳಿರತ್ತೆ, ಮತ್ತೆ ಪ್ಯಾಂಟ್ಗಳು ಇರತ್ತೆ, ಮತ್ತೆ ದುಪ್ಪಟ್ಟನೂ ಸಿಗುತ್ತೆ. ದುಪ್ಪಟ್ಟ, ಸೆಟ್ಸ್ ಎಲ್ಲಾನು ಸಿಗುತ್ತೆ. ರೆಡಿಮೇಡ್ ಎಲ್ಲ ಕಲೆಕ್ಷನ್ಸ್ ಕೂಡ ಇವ್ರ ಮೇನ್ ಆಗಿ ಇವ್ರದ್ದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಈ ವಿಡಿಯೋ ಮಾಡ್ತಾ ಇರೋದು ಹೋಲ್ಸೇಲ್, ಯಾರು ವ್ಯಾಪಾರ ಮಾಡ್ತಿರ್ತಾರ ರೀಸೆಲ್ಲರ್ ಅವ್ರಿಗೆ ಯೂಸ್ಫುಲ್ ಆಗಲ್ಲ ಅಂತ ಹೇಳಿ ಸಿಂಗಲ್ ಪೀಸ್ ಎಲ್ಲ ಕೊಡೋದಿಲ್ಲ. ಸಿಂಗಲ್ ಪೀಸ್ ಇಲ್ಲ. ಸ್ಟಾರ್ಟ್ ಮಾಡ್ತಿದ್ದೀವಿ ಶಾರ್ಟ್ ಟಾಪ್ಸ್ ಇಂದ. ಶಾರ್ಟ್ ಟಾಪ್ಸ್ ನಿಂದ ಇದು ಜೀನ್ಸ್ ಮೇಲೆ ಹಾಕಬಹುದು, ಆಫೀಸ್ ಅಲ್ಲಿ ಡೈಲಿ ವೇರ್ ಅಲ್ಲಿ ಯೂಸ್ ಆಗುತ್ತೆ. ಏನ್ ಮೆಟೀರಿಯಲ್ ಬರುತ್ತೆ? ಇದು ರೇಯಾನ್ ಅಲ್ಲಿನೂ ಬರುತ್ತೆ, ಕಾಟನ್ ಮೆಟೀರಿಯಲ್ ಅಲ್ಲಿ ಬರುತ್ತೆ. ಯಾಕೆಂದ್ರೆ ಆಫೀಸ್ ಅಲ್ಲಿ ಟಿ ಶರ್ಟ್ಸ್ ಅಲೌಡ್ ಇಲ್ಲ, ಅದಕ್ಕೆ ಶಾರ್ಟ್ ಟಾಪ್ಸ್ ಅಲ್ಲಿ ಹಾಕಿ ಹೋಗಬಹುದು. ಇದರಲ್ಲಿ ಬೇರೆ ಬೇರೆ ಡಿಸೈನ್, ಕಂಟಿನ್ಯೂಸ್ ಪ್ರಿಂಟ್ಸ್ ಬೇರೆ ಬೇರೆ ಬರ್ತಾ ಇರುತ್ತೆ. ಓಕೆ, ಪ್ಯಾಟರ್ನ್ಸ್ ಬೇರೆ ಬೇರೆ ಬರ್ತಾ ಇರುತ್ತೆ. ಮೆಟೀರಿಯಲ್ ಏನ್ ಬರುತ್ತೆ ಅಂದ್ರೆ ಸರ್? ರೇಯಾನ್ ಜಾಸ್ತಿ ಇರುತ್ತೆ ಈ ರೇಂಜ್ ಅಲ್ಲಿ. ರೇಯಾನ್ ಜಾಸ್ತಿ, ಹೆವಿ ಕ್ವಾಲಿಟಿ ರೇಯಾನ್ ಇರುತ್ತೆ. ಇವಾಗೆಲ್ಲ ವಿ ನೆಕ್ ಎಲ್ಲ ನಡೀತೈತೆ. ಹೌದು, ಇವೆಲ್ಲ ಪ್ಯಾಟರ್ನ್ಸ್ ಇದೆ. ಸ್ಟಾರ್ಟ್ ಫ್ರಮ್ ಎಷ್ಟು ರುಪೀಸ್ ನಿಂದ ನೋಡಬಹುದು ಇದರಲ್ಲಿ? ಮೇಡಮ್ ನಮ್ಮ ಹತ್ರ ಅರೌಂಡ್ 150 ಇಂದ ನಿಮ್ಗೆ ಎಲ್ಲ ಐಟಮ್ಸ್ ಸಿಗುತ್ತೆ. 150 ಇಂದ ಮೇಲೆ 800 ತನಕ ನಿಮ್ಗೆ ಎಲ್ಲ ಐಟಮ್ಸ್ ಬಂದ್ಬಿರುತ್ತೆ. ಸೆಟ್ಸ್ ಎಲ್ಲ ಐಟಮ್ಸ್ ಸೆಟ್ ವೈಸ್ ಕೂಡ ಇರುತ್ತೆ. ಸೈಜ್ ವೈಸ್ ಹೇಗೆ ಸರ್? ಇವೆಲ್ಲ ಇರುತ್ತೆ ML, XL, XXL. ನಿಮ್ಗೆ 4 ಪೀಸ್ ತಗೊಳ್ಬೇಕಾಗತ್ತೆ. 4 ಪೀಸ್ ಮಿನಿಮಮ್ ತಗೊಳ್ಳೇಬೇಕು. ಈ ರೀತಿ ನಿಮ್ಗೆ ಸೆಟ್ ವೈಸ್ ಬರುತ್ತೆ. ಇದರಲ್ಲಿ M ಇರುತ್ತೆ, L ಇರುತ್ತೆ, XL ಇರುತ್ತೆ, XXL ಇದೆ. 4 ಸೈಜ್ ಇರುತ್ತೆ, 4 ತಗೊಳ್ಳೇಬೇಕು. ಓಕೆ ಸರ್. ಡಿಸೈನ್ಸ್ ವೇರಿಯಸ್ ಬರ್ತಾ ಇರುತ್ತೆ. ಇದು ಪ್ರಿಂಟ್ಸ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಪ್ರತಿ ವೀಕ್ ಚೇಂಜ್ ಆಗ್ತಾ ಇರುತ್ತೆ. ಇದರಲ್ಲಿ ನೋಡಿ ಈ ತರ ಪ್ಯಾಟರ್ನ್ಸ್ ಇದೆ, ಬೇರೆ ಡಿಫರೆಂಟ್ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ ಇರುತ್ತೆ. ಕಂಟಿನ್ಯೂಸ್ ಪ್ಯಾಟರ್ನ್ ಚೇಂಜ್ ಬರ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಪೀಸ್ ಇದೆ. ಇದರಲ್ಲಿ ವಿತ್ ಪಾಕೆಟ್ ಇರುತ್ತೆ, 42 ಲೆಂತ್ ಇರುತ್ತೆ. ಲೆಂತ್ ಬಂದು 42 ಇರುತ್ತೆ. ಎಲ್ಲ ರಿಯಾನ್ ಮೆಟೀರಿಯಲ್ ಇರುತ್ತೆ. ಇದರಲ್ಲಿ ಫಸ್ಟ್ ಒಂದು ಬಟನ್ ಕಾಜಾ ಇರುತ್ತೆ, ಓಪನ್ ಮಾಡಿಬಿಟ್ಟು ಆರಾಮಾಗಿ ಕಂಫರ್ಟಬಲ್ ಆಗಿ ವೇರ್ ಮಾಡಬಹುದು. ಓಕೆ, 3/4 ಸ್ಲೀವ್ಸ್ ಕೂಡ ನಿಮಗೆ ವಿತ್ ಬಟನ್ಸ್, ಡಿಸೈನ್ ಚೆನ್ನಾಗಿದೆ. ಇದು ಈ ವೇರಿಯಸ್ ಪ್ಯಾಟರ್ನ್ಸ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಬೇಸಿಸ್ ಅಲ್ಲಿ. ಓಕೆ ಸರ್. ಮತ್ತು ಚೇಂಜ್ ಆಗ್ತಾ ಇರುತ್ತೆ. ಸೊ ಮೇನ್ ಆಗಿ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಬಂದಿದ್ದೀವಿ, ಹಾಗಾಗಿ ಇಲ್ಲಿ ಪ್ರೈಸ್ ಯಾವುದು ರಿವೀಲ್ ಮಾಡ್ತಾ ಇಲ್ಲ. ರೀಸೆಲ್ಲರ್ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ನೀವು ಇಲ್ಲಿ ಬನ್ನಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲೇ ಕೊಡ್ತಾರೆ. ಸಾಲಿಡ್ಸ್ ಅಲ್ಲಿ ಎಂಬ್ರಾಯ್ಡ್ರೀಸ್ ಇರುತ್ತೆ. ಓಕೆ, ಚೆನ್ನಾಗಿದೆ ನೋಡಿ. ಪ್ಲೈನ್ ಅಲ್ಲಿ ಬರುತ್ತೆ. ಪ್ಲೈನ್ ಅಲ್ಲಿ ಕಲರ್ಸ್ ಸಿಗುತ್ತೆ. ಇದರಲ್ಲಿ ಕಲರ್ಸ್ ಅಲ್ಲಿ ಬೇರೆ ಬೇರೆ ಟೈಪ್ ಸಿಗ್ತಾ ಇರುತ್ತೆ. ಬೇರೆ ಬೇರೆ ಪ್ಯಾಟರ್ನ್ಸ್, ಬೇರೆ ಬೇರೆ ಎಂಬ್ರಾಯ್ಡ್ರೀಸ್ ಬರ್ತಾ ಇರುತ್ತೆ. ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಸರ್? ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಇರುತ್ತೆ. ಓಕೆ, ಸೈಜ್ ಪರ್ಫೆಕ್ಟ್ ಸೈಜ್ ಇರುತ್ತೆ ನಮ್ಮ ಹತ್ರ. ವೆರಿ ನೈಸ್. ಈ ತರ ಅಂಬ್ರೆಲಾ ಫ್ರಾಕ್ಸ್ ಇರುತ್ತೆ. ಇದರಲ್ಲಿ ತುಂಬಾ ಪ್ಯಾಟರ್ನ್ಸ್ ಇರುತ್ತೆ. ಇದು ಅಂಬ್ರೆಲಾ ಫ್ರಾಕ್ ಬರುತ್ತೆ. ವೆರಿ ನೈಸ್. ಸ್ಟ್ರೇಟ್ ಅಂಬ್ರೆಲಾ ಫ್ರಾಕ್ಸ್ ಇರುತ್ತೆ. ಪ್ಲೀಟ್ಸ್, ಇದು ಎ ಲೈನ್ ತರ ಬರುತ್ತಲ್ವಾ? ಓಕೆ, ಈ ತರ ಪ್ಲೀಟ್ಸ್ ಬೇಕಂದ್ರೆ ಪ್ಲೀಟ್ ಇದೆ. ಪ್ಲೀಟ್ಸ್ ಬೇಕಂದ್ರೆ ಪ್ಲೀಟ್ಸ್ ವಿತ್ ಈ ರೀತಿ ನಿಮಗೆ ಬಟನ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ.
ಓಕೆ, ಪ್ರಿಂಟೆಡಲ್ಲಿ ತುಂಬ ವೆರೈಟೀಸ್ ಬರುತ್ತೆ, ಎಲ್ಲನೂ ನಿಮಗೆ ಚೇಂಜಸ್ ಆಗ್ತಾ ಇರತ್ತೆ. ಎಸ್ ಸರ್, ಚೆನ್ನಾಗಿದೆ. ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಐಟಮ್ಸಲ್ಲಿ ಇನ್ನೂ 20 ವೆರೈಟೀಸ್ ಇರುತ್ತೆ ನಮ್ಮ ಹತ್ರ ರೆಡಿ. ಓಕೆ, ಇದೇನು ಮೆಟೀರಿಯಲ್ ಬರುತ್ತೆ? ಇದು ಹೆವಿ ಇದು ರಿಯಾನ್ ಡಾಬಿ ಮೆಟೀರಿಯಲ್ ಇರುತ್ತೆ. ಓಕೆ, ವಿತ್ ಎಂಬ್ರಾಯ್ಡ್ರೀಸ್ ಇರುತ್ತೆ. ಇದು ಕೂಡ ಚೆನ್ನಾಗಿದೆ. ವಿತ್ ಕಲೆಕ್ಷನ್ಸ್ ತುಂಬಾ ಇರುತ್ತೆ. ನೀವೇನಾದರೂ ಮನೆಯಿಂದನೇ ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ ಅಂದರೂ ಕೂಡ ಮಿನಿಮಮ್ ಒಂದು ಸೆಟ್ನಿಂದ ಇವ್ರ ಹತ್ರ ತೊಗೋಬೋದು. ಕಂಪ್ಲೀಟ್ ಸೆಟ್ ತೊಗೋಬೇಕು. ಈ ಥರ ಸಿಲ್ಕ್ ಬ್ಲಾಕ್ ಪ್ರಿಂಟ್ ಕುರ್ತೀಸ್ ಇರುತ್ತೆ. ಸಿಲ್ಕ್ ಬ್ಲಾಕ್ ಪ್ರಿಂಟ್ ಕುರ್ತೀಸ್. ಓಕೆ, ಸ್ಟ್ರೈಟ್ ಕಟ್ಟಲ್ಲಿ ಸಿಲ್ಕಾ ಸರ್? ಇದು ಸಿಲ್ಕ್ ಫ್ಯಾಬ್ರಿಕ್. ಸಿಲ್ಕ್ ಫ್ಯಾಬ್ರಿಕ್ ಚೆನ್ನಾಗಿ ಎಲ್ಲ ಐಟಮ್ಸ್ ಅಲ್ಲಿ ಪಕ್ಕ ಇರುತ್ತೆ. ಈ ತರ ಚೆನ್ನಾಗಿ ಪೂರ್ತಿ ಲಾಕಿಂಗ್ ಇರುತ್ತೆ ಎಲ್ಲ ಐಟಮ್ಸ್ ಅಲ್ಲಿ. ಇಂಟರ್ಲಾಕ್ ಇರುತ್ತೆ, ಲಾಕಿಂಗ್ ಇರುತ್ತೆ, ಮತ್ತು ಫುಲ್ ಓವರ್ಲಾಕ್ ಇರುತ್ತೆ. ಕೊಟ್ಟಿರ್ತಾರೆ. ಚೆನ್ನಾಗಿದೆ. ಕಲರ್ ಟು ಕಲರ್ ಓವರ್ಲಾಕ್ ಇರುತ್ತೆ. ಕಲರ್ ಟು ಕಲರ್, ಅದೇ ಹೌದು, ಸಿಲ್ಕ್ ಅಲ್ಲೇನೆ ಬೇರೆ. ಈ ಎಲ್ಲಾ ಡಿಸೈನ್ಸ್ ಅಲ್ಲಿ ನಿಮ್ಗೆ ಮೂರ್ ಕಲರ್ ಇರುತ್ತೆ. ಕಲರ್ ನಿಮ್ಗೆ ತೋರಿಸ್ತೀವಿ. ಓಕೆ ಸರ್. ಅಗೇನ್ ಇನ್ನೊಂದು ಡಾರ್ಕ್ ಬ್ಲೂ ಅಲ್ಲಿ ಕೂಡ ಸಿಲ್ಕ್ ಅಲ್ಲೇ ಕೊಟ್ಟಿದ್ದಾರೆ. ಇದೆಲ್ಲ ಜಸ್ಟ್ ನಿಮಗೆ ಸ್ಯಾಂಪಲ್ ವ್ಯೂ ಆಗಿರುತ್ತೆ. ನೀವು ಸ್ಟೋರ್ಗೆ ವಿಸಿಟ್ ಮಾಡ್ಬೋದು. ಇಲ್ಲಿ ಇವ್ರದ್ದು ಡಿಸ್ಪ್ಲೇ ಇರುವಂಥ ಸ್ಟೋರ್ ಕೂಡ ಇರುತ್ತೆ. ಇವಾಗ ಈ ಟಿಶ್ಯೂ ಫ್ಯಾಬ್ರಿಕ್ ಅಲ್ಲಿ ತುಂಬಾ ನಡೀತಾ ಇದೆ. ಎಸ್, ಇದು ತುಂಬಾ ಹೋಗ್ತಾ ಇದೆ. ಟಿಶ್ಯೂ ವಿತ್ ಡಿಜಿಟಲ್ ಪ್ರಿಂಟ್ ಅಲ್ವಾ? ವಿತ್ ಡಿಜಿಟಲ್ ಪ್ರಿಂಟ್ ಮತ್ತು ವಿತ್ ಲೈನಿಂಗ್ ಇದೆ. ಇವೆಲ್ಲ ನಮ್ದು ಒಳ್ಳೆ ಕ್ವಾಲಿಟಿ ಲೈನಿಂಗ್ ಇದೆ. ಇದರಲ್ಲಿ ಕೆಲವು ಜಾಗದಲ್ಲಿ ನಿಮಗೆ ಲೈನಿಂಗ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ನಮ್ದು ಲೈನಿಂಗ್ ನಾವು ಯಾವ ಮೀಲಿಂದ ಮಾಡಿಸ್ತೀವಿ ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಬರಲ್ಲ, ಏನಾದರೂ ಇಚಿಂಗ್ ಆಗಲ್ಲ. ಸೊ ಇದರಲ್ಲಿ ಪ್ರಿಂಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಬೇಸಿಸ್ ಅಲ್ಲಿ. ದೊಡ್ಡ ದೊಡ್ಡ ಫ್ಲವರ್ ಪ್ರಿಂಟ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿ ಪ್ರಿಂಟ್ಸ್ ಇದರಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಎವ್ರಿ ವೀಕ್ ಕಲರ್ಸ್ ಅಲ್ಲಿ ಕೂಡ ಚೇಂಜಸ್ ಆಗ್ತಾ ಇರತ್ತೆ. ಈ ತರ ಸಿಲ್ವರ್ ಜರಿಯಲ್ಲಿ ನೀವು ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು. ಯಾಕೆಂದ್ರೆ ಈ ರೇಂಜ್ ಅಲ್ಲಿ ಈ ಟೈಪ್ ಬಂದಿಲ್ಲ ಇವತ್ತು ತನಕ. ಪ್ರಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಗೋಲ್ಡ್ ಬಟನ್ಸ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಸೈಜ್ ಇದರಲ್ಲೂ ಕೂಡ ಅವೈಲೇಬಲ್ ಇದೆ. ಸೈಜ್ ಎಲ್ಲ ಐಟಮ್ಸ್ ಅಲ್ಲಿ ML XL XXL ಇರುತ್ತೆ. 4 ಸೈಜ್ ಇರುತ್ತೆ. ಓಕೆ ಸರ್. ಇನ್ನೂ ಒಂದು ಐಟಮ್ ಇದೆ. ಇದು ಲೈಕ್ರಾ ಕುರ್ತೀಸ್ ಇದೆ. ಇದು ಸ್ಟ್ರೆಚ್ ಆಗುತ್ತೆ, ಸ್ಟ್ರೆಚಬಲ್ ಇರುತ್ತೆ. ವಿತ್ ಹೆವಿ ಲುಕ್ ಇದೆ. ಸಿರೋಸ್ಕಿ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಪ್ಲೈನ್ ಅಲ್ಲಿ ಬರುತ್ತಲ್ವಾ ಸರ್? ಇದು ಪ್ಲೇನ್ ಅಲ್ಲಿ ಇರುತ್ತೆ. ಕಲರ್ ಆಪ್ಷನ್ ಸಿಗುತ್ತೆ. ಆಪ್ಷನ್ಸ್ ಇರುತ್ತೆ. ಇದು ಪ್ಲೇನ್ ಅಲ್ಲೇನೆ ನಿಮ್ಗೆ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ. ವಿತ್ ಸಿಂಗಲ್ ಬಟನ್ ಕಾಜಾ ಇರುತ್ತೆ. ಹಾಕಕ್ಕೆ ಈಸಿ ಆಗುತ್ತೆ. ಚೈನೀಸ್ ಕಾಲರ್ ಇದೆ. ಚೈನೀಸ್ ಕಾಲರ್ ಚೆನ್ನಾಗಿದೆ. ಸೊ ಇದಕ್ಕೆ ಫ್ಯಾನ್ಸಿ ಬಟನ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ವೆರೈಟಿ ಇದೆ ನಮ್ಮ ಹತ್ರ. ಇದೇನು ಸರ್? ಇದು ಸೀಕ್ವೆನ್ಸ್ ವರ್ಕ್ ಎಂಬ್ರಾಯ್ಡ್ರಿ ಇದೆ. ಸೀಕ್ವೆನ್ಸ್ ಎಂಬ್ರಾಯ್ಡ್ರಿ ಇದೆ ಪೂರ್ತಿ ಕಂಪ್ಲೀಟ್ ಆಗಿ ಸೀಕ್ವೆನ್ಸ್ ವರ್ಕ್, ಲೈಕ್ ಶಿಫಾನ್ ಮೆಟೀರಿಯಲ್ ತರ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿರುತ್ತೆ. ಒಳಗಡೆ ಲೈನಿಂಗ್ ಇದೆ. ಲೈನಿಂಗ್ ಕೂಡ ಇರುತ್ತೆ. ಓಕೆ, ಕಂಫರ್ಟ್, ವೆರಿ ನೈಸ್. ಯಾಕೆಂದ್ರೆ ತುಂಬಾ ಜನ ನೋಡ್ತಾ ಇರ್ತಾರೆ, ಅದಕ್ಕೆ ನಾವು ಪ್ರೈಸ್ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಹೌದು. ಇದರಲ್ಲಿ ವೇರಿಯಸ್ ಡಿಸೈನ್ಸ್ ಬರ್ತಾ ಇರುತ್ತೆ. ಕಂಟಿನ್ಯೂಸ್ ಬೇಸಿಸ್ ಅಲ್ಲಿ ಡಿಸೈನ್ಸ್ ಚೇಂಜ್ ಆಗ್ತಾ ಇರುತ್ತೆ ಈ ಐಟಮ್ ಅಲ್ಲಿ. ಓಕೆ, ಸೊ ಅಗೇನ್ ಇದೊಂದು ಪ್ರಿಂಟೆಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದೆಲ್ಲನೂ. ಇನ್ ಮೆಟೀರಿಯಲ್ ಕೂಡ ಸಾಫ್ಟ್ ಲೈಟ್ ವೆಯ್ಟ್ ಇರುತ್ತೆ. ಹೆವಿ ಕ್ವಾಲಿಟಿ ಮೆಟೀರಿಯಲ್ ಇದೆ. ವಿತ್ ಸೀಕ್ವೆನ್ಸ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಹಾಕ್ಮೇಲೆ ಮೋಸ್ಟ್ ಟ್ರೆಂಡಿಂಗ್ ಆಲಿಯಾ ಕುರ್ತೀಸ್. ಎಸ್ ಸರ್, ಆಲಿಯಾ ಅಂಬ್ರೆಲಾ ಇದೆ. ಇದು ಆಲಿಯಾ ಅಂಬ್ರೆಲಾ ಕುರ್ತೀಸ್, ಮಸ್ಲಿನ್ ಫ್ಯಾಬ್ರಿಕ್ ಅಲ್ವಾ? ಮಸ್ಲಿನ್ ಅಲ್ಲಿ ಫ್ಯಾಬ್ರಿಕ್ಸ್ ಅಲ್ಲಿನೂ ಇದೆ. ಓಕೆ, ಇದರಲ್ಲಿ ಪ್ರಿಂಟ್ಸ್ ಗಳು ನಿಮಗೆ ಡಿಫರೆಂಟ್ ಆಗಿರುತ್ತೆ. ಡಿಫರೆಂಟ್ ಬರ್ತಾ ಇರುತ್ತೆ ಈ ಐಟಮ್ ಅಲ್ಲಿ. ಇದು ಸಿಂಗಲ್ ಕುರ್ತಿ ಸಿಗುತ್ತೆ, ಸೆಟ್ ಕೂಡ ಸಿಗುತ್ತೆ ಸರ್? ಸಿಗುತ್ತೆ. ಮಿಕ್ಸರ್ನ 4 ಪೀಸ್ ಬಂಡಲ್. ML XL ಇದು ಕೂಡ 4 ಪೀಸ್ನ ಒಂದು ಸೆಟ್ ಇರುತ್ತೆ. ಇದು ಕೂಡ ಮಸ್ಲಿನ್ ಅಲ್ವಾ? ರಿಯಾನ್. ಇದು ಹೆವಿ ರಿಯಾನ್. ಇದು ಹೆವಿ ರಿಯಾನ್ ಮೆಟೀರಿಯಲ್. ಓಕೆ, ಇದು ನೈರಾ ವಿತ್ ಆಲಿಯಾ ಪ್ಯಾಟರ್ನ್ ಇದೆ. ಓಕೆ, ಸೈಡ್ ಅಲ್ಲಿ ಓಪನ್ ಇದೆ ವಿತ್ ಓಕೆ, ಆಲಿಯಾ ವಿತ್ ನೈರಾ ಕಟ್. ಓಕೆ ಸರ್, ಚೆನ್ನಾಗಿದೆ. ತುಂಬ ವೆರೈಟೀಸ್ ಕುರ್ತೀಸ್ಗಳಿದೆ. ತೋರಿಸ್ತೀವಿ ನಿಮಗೆ ಆಲ್ಮೋಸ್ಟ್ ಅರೌಂಡ್ 10% ತೋರಿಸ್ತೀವಿ. ಇನ್ನೂ ತುಂಬ ವೆರೈಟೀಸ್ ಇದೆ. ನೀವು ಡೈರೆಕ್ಟ್ ಆಗಿ ಬಂದರೆ ನಿಮಗೆ ಸಿಗುತ್ತೆ ನಮ್ಮ ಹತ್ರ. ಓಕೆ, ಸೊ ಇದೆಲ್ಲ ಜಸ್ಟ್ ನಮಗೆ ಸ್ಯಾಂಪಲ್ ವೀವ್ ಆಗಿರುತ್ತೆ. ಇದು ಕಾಟನ್ ಏನು ಸರ್? ಇದು ಮೆಟೀರಿಯಲ್ ಇದು ಹೆವಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ಇದೆ ಮೇಡಮ್. ಇಂಪೋರ್ಟೆಡ್ ಫ್ಯಾಬ್ರಿಕ್ ಚೆನ್ನಾಗಿದೆ ನೋಡಿ, ಡಿಜಿಟಲ್ ಪ್ರಿಂಟ್. ಈ ತರ ಸೆಟ್ಸ್ ಇರುತ್ತೆ ನಮ್ಮ ಹತ್ರ. 2 ಪೀಸ್ ಸೆಟ್ಸ್ ಇದೆ. ಇದರಲ್ಲಿ ವೇರಿಯಸ್ ಟೈಪ್ಸ್ ಡಿಸೈನ್ಸ್ ಬರ್ತಾ ಇರುತ್ತೆ. ಓಕೆ, ಸೊ ಇದು ಬಂದು ಸೆಟ್ಸ್ 2 ಪೀಸ್ನ ಸೆಟ್ ಆಗಿರುತ್ತೆ ನೋಡಿ. ಇದರಲ್ಲಿ ಕಲರ್ ಆಪ್ಷನ್ಸ್ ನಿಮಗೆ ಸಿಗುತ್ತೆ ಅಂಡ್ ಪ್ರಿಂಟ್ಗಳು ಕೂಡ ಬೇರೆ ಕಲರ್ಸ್ ಡಿಫರೆಂಟ್ ಆಗಿ ಸಿಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಸೊ ಇದೆಲ್ಲ ಚೇಂಜಸ್ ಆಗ್ತಾನೆ ಇರುತ್ತೆ. ಇನ್ನ ನಮ್ಗೆ ಏನಾದರೂ ಕಸ್ಟಮೈಸ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಕಸ್ಟಮೈಸೇಷನ್ ನಾವು ಮಾಡ್ಕೊಡ್ತೀರಾ? ಓಕೆ, ಸೊ ಕೆಲವೊಬ್ಬರಿಗೆ ಸೈಜಸ್ ದೊಡ್ಡದು ಚಿಕ್ಕದು ಆ ಥರ ಬೇಕಾಗಿರುತ್ತೆ, ನಾವು ಮಾಡ್ತೀರಾ. ವೆರಿ ನೈಸ್.
ಇನ್ನು ಇಲ್ಲಿ ಬಂದು ಫ್ಯಾಬ್ರಿಕ್ ಚೂಸ್ ಮಾಡಿ ಅದರಲ್ಲಿ ಕಲೆಕ್ಷನ್ ಬೇಕು ಅಂದ್ರೂ ಅದನ್ನು ಮಾಡ್ಬೋದು. ಆಪ್ಷನ್ ಇರತ್ತೆ. ಆಪ್ಷನ್ ಇರುತ್ತೆ. 2 ಪೀಸ್ ಸೆಟ್ಸ್ ಇರುತ್ತೆ. ಇದು ರೇಯಾನ್ ಬಟ್ಟೆಯಲ್ಲಿ ಇರುತ್ತೆ, ಕಾಟನ್ ಕ್ಯಾಪ್ಸೂಲ್ ಬಟ್ಟೆ ಇರುತ್ತೆ. ಇದು ಹೆವಿ ಕ್ಯಾಪ್ಸೂಲ್ ಅಲ್ಲಿ ಇದೆ. ಹೆವಿ ಕ್ಯಾಪ್ಸೂಲ್, ವೆರಿ ನೈಸ್ ಸರ್, ತುಂಬ ಚೆನ್ನಾಗಿದೆ. ಹೆವಿ ಕ್ಯಾಪ್ಸೂಲಲ್ಲಿ ನಿಮಗೆ 2 ಪೀಸ್ನ ಸೆಟ್ ಇರುತ್ತೆ. ಎಕ್ಸಾಕ್ಟ್ಲಿ ಪ್ರೈಸ್ ಬೇಕಂದಾಗ ಸ್ಕ್ರೀನ್ಶಾಟ್ ತೆಗೆದು ಸೆಂಡ್ ಮಾಡಿ, ಯಾಕಂದರೆ ರೀಟೇಲರು ಇವ್ರ ಹತ್ರ ತುಂಬ ಜನ ಇರ್ತಾರೆ, ಅವರಿಗೆ ಕಷ್ಟ ಆಗುತ್ತೆ ಅಂತೇಳಿ ಇಲ್ಲಿ ಪ್ರೈಸನ್ನು ಮೆನ್ಷನ್ ಮಾಡ್ತಾ ಇಲ್ಲ. ವೆರಿ ನೈಸ್, ಚೆನ್ನಾಗಿದೆ ನೋಡಿ ಪ್ರಿಂಟ್ಸ್ ಎಲ್ಲ ಹೋಗ್ತಾ ಇರುತ್ತೆ ಕಂಟಿನ್ಯೂಸ್ ಅಲ್ಲಿ. ಹೌದು, ಸ್ವಲ್ಪ ದಿನ ರನ್ ಆಗುತ್ತೆ ಒಂದೊಂದು ಪ್ಯಾಟರ್ನು. ಸೊ ಆಮೇಲೆ ಬೇರೆ ಪ್ಯಾಟರ್ನ್ ಬರ್ತಾ ಇರುತ್ತೆ. 3 ಪೀಸ್ ಸೆಟ್. ಓಕೆ ಸರ್, ಇದು ಕ್ಯಾಪ್ಸೂಲ್ ಬಟ್ಟೆ ಇರುತ್ತೆ. 3 ಪೀಸಿನ ಸೆಟ್ಟು, ದುಪ್ಪಟ್ಟ ಇರುತ್ತೆ, ಶಿಫಾನ್ ದುಪ್ಪಟ್ಟ, ಕ್ಯಾಪ್ಸೂಲ್ ಮೆಟೀರಿಯಲ್. ಚೆನ್ನಾಗಿದೆ. ಸೊ ಇದು 3 ಪೀಸಿನ ಸೆಟ್ ಆಗಿರುತ್ತೆ. ಈ ಥರ ಎಂಬ್ರಾಯ್ಡ್ರೀಸ್ ಅಲ್ಲಿನೂ ಇದೆ ನಮ್ಮ ಹತ್ರ. ವೆರಿ ನೈಸ್, ನೆಕ್ ಹತ್ರ ಎಂಬ್ರಾಯ್ಡ್ರಿ ತುಂಬ ಚೆನ್ನಾಗಿದೆ ನೋಡಿ. ಇದು ಕ್ಯಾಪ್ಸೂಲ್ ಮೆಟೀರಿಯಲ್ ಅಲ್ವಾ? ಕ್ಯಾಪ್ಸೂಲ್ ಮೆಟೀರಿಯಲ್. 3 ಪೀಸ್ ಸೆಟ್ಸ್ ಇದೆ. 3 ಪೀಸ್ ಸೆಟ್ಟು, ಶಿಫಾನ್ ದುಪ್ಪಟ್ಟ. ಓಕೆ, ಸೊ ಇದು ಕೂಡ ಕ್ಯಾಪ್ಸೂಲ್. ಇದು ಚೈನೀಸ್ ಕಾಲರ್ ನೆಕ್. ಚೈನೀಸ್ ಕಾಲರ್. ಓಕೆ, ವಿತ್ ಸಿಂಗಲ್ ಬಟನ್ ಕಾಜಾ ಇರುತ್ತೆ. ಆರಾಮಾಗಿ ಹಾಕಕ್ಕೆ ಚೆನ್ನಾಗಿರುತ್ತೆ. ಇದರಲ್ಲಿ ದುಪ್ಪಟ್ಟ ನಿಮಗೆ ಪ್ರಿಂಟೆಡ್, ಮುಂಚೆ ನೋಡಿರೋದು ಶಿಫಾನ್, ಇದು ಪ್ರಿಂಟೆಡ್ ವಿತ್ ಎಂಬ್ರಾಯ್ಡ್ರಿ. ಇದು ಎಂಬ್ರಾಯ್ಡ್ರಿ ಜೊತೆ ಚೆನ್ನಾಗಿದೆ. ಎಂಬ್ರಾಯ್ಡ್ರಿ ನೆಕ್ ಹತ್ರ ಬಂದಿರುತ್ತೆ. ದುಪ್ಪಟ್ಟಲ್ಲಿನೂ ಗೋಲ್ಡನ್ ಬಾರ್ಡರ್ ಇದ್ರೆ ಅದು ತುಂಬಾ ಪ್ರೀಮಿಯಂ ಕಾಣಿಸುತ್ತೆ. 3 ಪೀಸ್ ಸೆಟ್ ಇರುತ್ತೆ. ಸೈಜಸ್ ಇದರಲ್ಲಿ ಕೂಡ ಇರುತ್ತೆ. ಇದರಲ್ಲಿನೂ ಸೈಜಸ್ ಇರುತ್ತೆ. ಈ ತರ ಬಂಡಲ್ ಬರುತ್ತೆ, ಡಬಲ್ ಎಕ್ಸೆಲ್ ಟು 4 ಪೀಸ್ ಬಂಡಲ್. ಓಕೆ, ಕಲರ್ಸ್ ವೇರಿಯಸ್ ಬರ್ತಾ ಇರುತ್ತೆ, ಡಿಸೈನ್ಸ್ ಬೇರೆ ಬೇರೆ ಬರ್ತಾ ಇರುತ್ತೆ. ಎಲ್ಲ ಡಿಸೈನ್ ಅಲ್ಲಿ ಎರಡು 3 ಕಲರ್ ಇರುತ್ತೆ. ಕಲರ್ ಸೆಲೆಕ್ಷನ್ ನಿಮಗೆ ಯಾವಾಗಲೂ ಇರುತ್ತೆ. ಆದ್ರೆ ನಮ್ಮ ಬಂಡಲ್ ನಿಮಗೆ 4 ಪೀಸ್ ತಗೊಳ್ಬೇಕು. ನಿಮಗೆ ಕಲರ್ಸ್ ನಿಮಗೆ ಎಲ್ಲ ಇದರಲ್ಲಿ ಸಿಗುತ್ತೆ. ಪ್ರಿಂಟ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ, ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಚೆನ್ನಾಗಿದೆ ಪ್ಯಾಟರ್ನ್. ಇದು ದುಪ್ಪಟ್ಟ, ಇದು ನೋಡಿ ಎಷ್ಟು ಫ್ಯಾನ್ಸಿ ಇದೆ. ಹೌದಲ್ವಾ? ಸೊ ಎಲ್ಲದಕ್ಕೂ ಜರಿ ಬಂದು ನಿಮಗೆ ಬಾರ್ಡರ್ ಅಲ್ಲಿ ಕೊಟ್ಟಿದ್ದಾರೆ. ದುಪ್ಪಟ್ಟಗೆ ಡಿಜಿಟಲ್ ಪ್ರಿಂಟ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸರ್. ಎಸ್, ಪೀಸು ಇದೆ ನಮ್ಮ ಹತ್ರ. ಇದು ಕೂಡ ಮಸ್ಲಿನ್ ಫ್ಯಾಬ್ರಿಕ್ ಅಲ್ಲಿ 2 ಪೀಸ್ ಇದೆ. 2 ಪೀಸ್ ಸೆಟ್ ಬರುತ್ತೆ ನೋಡಿ. ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಇಂದ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಇಂದ ತಗೊಳ್ಳೋದ್ರಿಂದ ಸೈಜಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಸರ್. ಸೈಜಸ್ 100% ಪರ್ಫೆಕ್ಟ್ ಇರುತ್ತೆ ಮೇಡಮ್. ವೆರಿ ನೈಸ್. ಈ ಸೆಟ್ಟು ಇಲ್ಲಿ ಗೊಂಬೆಗೆ ಹಾಕಿದ್ದಾರೆ, ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಗೊಂಬೆಗೆ ಹಾಕಿದ್ದಾರೆ, ಎಷ್ಟು ನೀಟಾಗಿ ಡೀಸೆಂಟ್ ಆಗಿ ಕಾಣಿಸುತ್ತೆ ಅಂತೇಳಿ. ಕಂಪ್ಲೀಟ್ ಸೆಟ್ ಬರುತ್ತೆ ನೋಡಿ. ಚಂದೇರಿ ಬಟ್ಟೆ. ಓಕೆ, ಆದ್ರೆ ಮಸ್ಲಿನ್ ಬಟ್ಟೆ ನಿಮಗೆ ಸ್ಟ್ರಿಂಗ್ ಆಗುತ್ತೆ. ಸೊ ಅಗೇನ್ ಇನ್ನೊಂದು ಪೇಸ್ಟಲ್ ಕಲರ್ಸಲ್ಲಿ ಕೊಡ್ತಾ ಇದ್ದಾರೆ. ಇದೆಲ್ಲ ಪ್ರಿಂಟ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಇವತ್ತು ನಿಮಗೆ ಜಸ್ಟ್ ಸ್ಯಾಂಪಲ್ ವ್ಯೂ ಕೊಟ್ಟಿರ್ತಾರೆ ನೋಡಿ. ಚೆನ್ನಾಗಿದೆ. ಇವಾಗೆಲ್ಲ ಸಮ್ಮರ್ ಪ್ರಕಾರ ಕಲರ್ಸ್ ಇದೆ. ಲೈಟ್ ಕಲರ್ಸ್. ಎಸ್, ತುಂಬ ಚೆನ್ನಾಗಿದೆ. ಓಕೆ, ಇದು ಕೂಡ ಚೆನ್ನಾಗಿದೆ ನೋಡಿ. ಡಾರ್ಕ್ ಕಲರ್ ಶೇಡ್ ಲೈಕ್ ಮಾಡೋರಿಗೆ ಡಾರ್ಕ್ ಸೆಟ್ಸ್ ಇರುತ್ತೆ. ಓಕೆ ಸರ್, ತೋರಿಸ್ತಾ ಇರೋದು ನೆಕ್ಸ್ಟ್ ಪ್ಯಾಂಟ್ಸ್. ಎಲ್ಲ ಸಿಗರೆಟ್ ಪ್ಯಾಂಟ್ಸ್ ಇದೆ, ಲೈಕ್ರಾದು. ಸಿಗರೆಟ್ ಪ್ಯಾಂಟು ಲೈಕ್ರಾದಿರುತ್ತೆ. ಬೋತ್ ಸೈಜ್ ಪಾಕೆಟ್ ಇರುತ್ತೆ. 2 ಸೈಡ್ಗೆ ಪಾಕೆಟ್ ಬರುತ್ತೆ. ಓಕೆ ಸರ್, ಸೈಜಸ್ ಅವೈಲೇಬಲ್ ಇರುತ್ತೆ. ಸೈಜಸ್ ಇರುತ್ತೆ. ಇದರಲ್ಲಿ 4 ಸೈಜ್ ಇರುತ್ತೆ. ML XL ಡಬಲ್ ಎಕ್ಸೆಲ್ ಇರುತ್ತೆ, ಇಲ್ಲಾಂದ್ರೆ LXL ಡಬಲ್ ಎಕ್ಸೆಲ್ ಟ್ರಿಪಲ್ ಎಕ್ಸೆಲ್ ಇರುತ್ತೆ. ಸೊ ಕಂಪ್ಲೀಟ್ ಬಂಡಲ್ ತಗೋಬೇಕು ಇದು ಕೂಡ. ಕಂಪ್ಲೀಟ್ ಬಂಡಲ್ ತಗೊಳ್ಬೇಕು. ಓಕೆ, ಸೊ ಸಿಗರೆಟ್ ಪ್ಯಾಂಟ್ ಎಲ್ಲ ಎಷ್ಟು ರೂಪೀಸ್ನಿಂದ ಸ್ಟಾರ್ಟ್ ಆಗುತ್ತೆ? ಅದು ಬೇಡ. ಪ್ಯಾಂಟ್ಸ್ ಎಲ್ಲ ನಮ್ಮ ಹತ್ರ 150 ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ರೇಂಜಸ್ ಇರುತ್ತೆ. ಓಕೆ, ಸೊ ಇವಾಗ ನೋಡ್ತಾ ಇರೋದು ಈ ಸಿಗರೆಟ್ ಪ್ಯಾಂಟಲ್ಲಿ ನಿಮ್ಗೆ ಇಷ್ಟು ಕಲರ್ಸ್ ಇದೆ. ಅರೌಂಡ್ ನಿಮಗೆ 120 ಇಂದ 25 ಕಲರ್ಸ್ ಅವೈಲೇಬಲ್ ಇರುತ್ತೆ. ಸೈಜಸ್ LXL ಡಬಲ್ ಎಕ್ಸೆಲ್ ಟ್ರಿಪಲ್ ಎಕ್ಸೆಲ್ ಇರುತ್ತೆ. ಬೇರೆ ಇದು ಲಿವಾ ಟ್ಯಾಗ್ ಟು ಲಿಪ್ ಪ್ಯಾಂಟ್ಸ್ ಇದೆ. ಲಿವಾ ಟ್ಯಾಗ್ ಬರುತ್ತೆ ಇದಕ್ಕೆ. ಇದಕ್ಕೆ ಒರಿಜಿನಲ್ ಲಿವಾ ಟ್ಯಾಗ್ ಬರುತ್ತೆ ನಿಮಗೆ, ಆದಿತ್ಯ ಬಿರ್ಲಾ ಅಂತ. ಓಕೆ, ಮೆಟೀರಿಯಲ್ ಬಂದು ಈ ರೀತಿ ನಿಮಗೆ ಲೈನ್ಸ್ ಬರುತ್ತೆ ನೋಡಿ. ಲೈನ್ಸ್ ಬರುತ್ತೆ ಲಿಪ್ ಪ್ಯಾಂಟ್. ಲೈಕ್ರಾ ಮೆಟೀರಿಯಲ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಕಲರ್ಸ್ ಆಪ್ಷನ್ ಇರುತ್ತೆ ನೋಡಿ. ಸೈಜ್ ವೈಸ್ ನೋಡೋದಾದ್ರೆ ಇದರಲ್ಲೂ ಕೂಡ LXL ಡಬಲ್ ಎಕ್ಸೆಲ್ ಟ್ರಿಪಲ್ ಎಕ್ಸೆಲ್ ವರೆಗೂ ಇರುತ್ತೆ. ವೆರಿ ಇದರಲ್ಲಿನೂ ಫೋಟೋ ಸೈಜ್ ಪಾಕೆಟ್ ಇರುತ್ತೆ. ಪ್ಯೂರ್ ಕಾಟನ್ ಇದೆ. ಡ್ರಾ ಸ್ಟ್ರಿಂಗ್ ಇದೆ. ಓಕೆ, ಮತ್ತು 2 ಸೈಡ್ ಪಾಕೆಟ್ ಇದೆ. ಇದರಲ್ಲಿ ಕಲರ್ ಇರುತ್ತೆ. 8 ಕಲರ್ ಬರುತ್ತೆ ಇದರಲ್ಲಿ. ಓಕೆ, ಇದರಲ್ಲಿನೂ ಸೈಜ್ ಇರುತ್ತೆ. ML XL ಡಬಲ್ ಎಕ್ಸೆಲ್ ಇದೆ. ಬಟ್ಟೆ ಎಲ್ಲ ಚೆನ್ನಾಗಿರುವಂತ ಬಟ್ಟೆ ಎಲ್ಲ ಚೆನ್ನಾಗಿದೆ. ಇವಾಗ ಕುರ್ತೀಸ್ ಪ್ಯಾಂಟ್ಗಳು ರೆಡಿ ಆಗ್ತಾ ಇದೆ ನೋಡಿ. ಸೀಸರ್ ಅಲ್ಲಿ ಕಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಬಂಡಲ್ ಟು ಬಂಡಲ್ ಒಟ್ಟೊಟ್ಟಿಗೆ ಕಟಿಂಗ್ ಕೂಡ ಮಾಡಿರುವಂಥ ಪೀಸ್ಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ಇದೆಲ್ಲ. ಓಕೆ, ನಮ್ಮ ಹತ್ರ ಕಾಟನ್ ದುಪಟ್ಟಾಸು ಇದೆ. ಓಕೆ, ಈ ತರ ನಮ್ಮ ಡಿಫ್ರೆಂಟ್ ಕಲರ್ಸ್ ಇದೆ. 10 ಕಲರ್ಸ್ ನಮ್ಮ ಹತ್ರ ರೆಗ್ಯುಲರ್ ನಿಮ್ಮ ಇರುತ್ತೆ. ಓಕೆ, ಸೊ ಇದರಲ್ಲಿ ಕೂಡ ಬಂಡಲ್ ತಗೋಬೇಕು. ಬಂಡಲ್ 5 ಪೀಸ್ ಬಂಡಲ್ ತಗೋಬೇಕಾಗುತ್ತೆ. 5 ಇರುತ್ತೆ. 5 ಪೀಸ್ನ ಬಂಡಲ್ ಕಂಪಲ್ಸರಿ ನೀವು ತಗೋಬೇಕಾಗುತ್ತೆ. 10 ಕಲರ್ಸ್ ಇರುತ್ತೆ. 10 ಕಲರ್ಸ್ ಇರುತ್ತೆ. ಓಕೆ ಸರ್, ಇರುತ್ತೆ. ನಿಮಗೆ ಎಷ್ಟು ಕಲರ್ ಬೇಕು ಅಷ್ಟು ತಗೊಳ್ಬಹುದು. ನಿಮಗೆ ಸೆಲೆಕ್ಟಿವ್ ಕಲರ್ಸು ತಗೊಳ್ಬಹುದು. ಆದರೆ 5 ಪೀಸ್ ನಿಮ್ಗೆ ಬಂಡಲ್ ಇರುತ್ತೆ. 5 ಪೀಸ್ ತಗೊಳ್ಬೇಕಾಗುತ್ತೆ. ಕಾಟನ್ ಅಲ್ವಾ ಇದು? ಪ್ಯೂರ್ ಕಾಟನ್.
ಅದಕ್ಕೆಲ್ಲ ನೀವು ವೆರೈಟೀಸ್ ನೋಡಿದ್ದೀರಾ, ಅದರಲ್ಲಿ ಸ್ವಲ್ಪ ಕಮ್ಮಿ ವೆರೈಟೀಸ್ ನೋಡಿರಬೇಕು. ಹೌದು. ನಮ್ಮ ಹತ್ರ ಇನ್ನೂ ತುಂಬಾ ಜಾಸ್ತಿ ವೆರೈಟೀಸ್ ಇದೆ. ನೀವು ಒಂದ್ಸಲ ನಮ್ಮ ಅಂಗಡಿಗೆ ಬನ್ನಿ, ಇಲ್ಲಿ ನಿಮ್ಗೆ ಇನ್ನೂ ತುಂಬಾ ವೆರೈಟೀಸ್ ಸಿಗುತ್ತೆ, ಕಾಣಿಸುತ್ತೆ. ನಿಮ್ಗೆ ಏನ್ ಕಸ್ಟಮೈಸೇಷನ್ ಬೇಕು ಅದನ್ನು ನಾವು ಮಾಡ್ಬಿಟ್ಟು ಕೊಡಕ್ ಆಗತ್ತೆ. ಯಾಕಂದ್ರೆ ನಮ್ದು ಓನ್ ಫ್ಯಾಕ್ಟ್ರಿ ಇದೆ. ಯಾವ ತರ ನಿಮ್ಗೆ ಪ್ರೊಡಕ್ಷನ್ ಬೇಕು ಆ ತರ ನಾವು ಮಾಡ್ಬಿಟ್ಟು ಕೊಡ್ಬಹುದು. ಒಂದ್ಸಲ ಖಂಡಿತ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇದು ಬ್ಯಾಂಗ್ಳೂರಿನಲ್ಲಿ ಇರುವಂಥ ಊರ್ವಶಿ ಥಿಯೇಟರ್ ಇರುತ್ತೆ. ಇದು ಲಾಲ್ಬಾಗ್ ರೋಡಲ್ಲಿ ಬರುತ್ತೆ. ಇದ್ರ ಪಕ್ಕದಲ್ಲೇ ನಿಮಗೆ ಸಿದ್ದಯ್ಯ ರೋಡ್ ಅಂತ ಹೇಳಿ ಬರುತ್ತೆ. ನೋಡ್ತಾ ಇರ್ಬೋದು, ಇದು ಸಿಗ್ನಲಲ್ಲೇ ಇರುತ್ತೆ ಫ್ರೆಂಡ್ಸ್. ಈ ಸಿಗ್ನಲ್ ಲೈಟ್ ಹತ್ರ ನಿಮಗೆ ಕಾರಂತ್ ಕಾಂಡಿಮೆಂಟ್ಸ್ ಅಂತಲೂ ಕೂಡ ಕಾಣುತ್ತೆ ನೋಡಿ. ಇದ್ರ ಪಕ್ಕದ ರೋಡೇ ಸಿದ್ದಯ್ಯ ರೋಡ್ ಇರುತ್ತೆ. ಹೀಗೆ ಸ್ಟ್ರೈಟ್ ಆಗಿ ಹೋಗಬೇಕು. ಇಲ್ಲಿ ನಿಮಗೆ ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್, ಈ ರೀತಿ ನಿಮಗೆ 5 ಕ್ರಾಸ್ಗಳು ಬರುತ್ತೆ. 5ನೇ ಕ್ರಾಸಲ್ಲಿ ನಾವು ಹೋಗಬೇಕಾಗುತ್ತೆ. ಹೀಗೆ ನೀವು ಸ್ಟ್ರೈಟ್ ಹೋಗಬೇಕಾದ್ರೆ ನಿಮ್ಮ ಲೆಫ್ಟಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಹೀಗೆ ಲೆಫ್ಟಲ್ಲಿ ರೋಡ್ಗಳು ಬರುತ್ತೆ. ನಾವು 5ನೇ ರೋಡಲ್ಲಿ ಹೋಗಬೇಕಾಗತ್ತೆ. ನಾನಿಲ್ಲಿ ನಿಮಗೆ ಹೈಲೈಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸೊ ಇದೇ 5ನೇ ರೋಡಲ್ಲಿ ನೀವು ಹೋದರೆ ನಿಮಗೆ ಇವರ ಶಾಪ್ ಮತ್ತು ಫ್ಯಾಕ್ಟ್ರಿ ಎರಡೂ ಇರುತ್ತೆ ಫ್ರೆಂಡ್ಸ್. ಇನ್ನೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಊರ್ವಶಿ ಥಿಯೇಟರ್ ಹತ್ರ ನಿಂತ್ಕೊಂಡು ಅವರಿಗೆ ಕಾಲ್ ಮಾಡ್ಬೋದು. ಅವ್ರು ನಿಮಗೆ ಗೈಡ್ ಕೂಡ ಮಾಡ್ತಾರೆ. ಇಲ್ಲ ಕಂಪ್ಲೀಟ್ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇಲ್ಲೊಂದು ಮರ ಕಾಣಿಸ್ತಾ ಇದೆ ನೋಡಿ. ಈ 5ನೇ ರೋಡಲ್ಲಿ ಮರ ಇರೋದು ಇವ್ರ ಶಾಪ್ ಹತ್ರ ಮಾತ್ರ. ಈ ಮರ ಇರೋದ್ರ ಹತ್ರನೇ ಇವ್ರ ಶಾಪ್ ಇರುತ್ತೆ ನೋಡಿ. ಸೊ ಈ ಶಾಪ್ಗೆ ನಿಮಗೆ ಬರೋದಕ್ಕೆ ಬೇರೆ ಬೇರೆ ದಾರಿ ಇದೆ. ನೀವು ಶಾಂತಿನಗರ ಬಸ್ ಸ್ಟಾಪ್ ಕಡೆಯಿಂದನೂ ಬರ್ಬೋದು, ಊರ್ವಶಿ ಥಿಯೇಟರ್ ಕಡೆಯಿಂದನೂ ಬರ್ಬೋದು, ಪಾಸ್ಪೋರ್ಟ್ ಆಫೀಸ್ ಕಡೆಯಿಂದನೂ ಬರ್ಬೋದು. ಸೊ ನೀವು ಯಾವ ಕಡೆಯಿಂದನೂ ಕೂಡ ಬರ್ಬೋದು. ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಗೆ ಬರೋದಂತ ಹೇಳಿ ಗೈಡ್ ಮಾಡ್ತಾರೆ ಫ್ರೆಂಡ್ಸ್.